ಅದು ಎಂತ ಸಟ್ಟು ಭಯಂಕರ ಅಲ್ಲಿ ಹೆದರಲ್ಲ, ನಮಗೆ ಮೇಲ್ ಹೋಗ್ಲಿಕ್ಕೆ ಹೆದರಿಕೆ ಆಗ್ತಿತ್ತು ಅಂತ. ನಮ್ಮ ಪೆಟ್ಟಿಗೆಯಿಂದ ಮತ್ತೊಂದು ಪೆಟ್ಟಿಗೆ ಮೇಲೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತಿತ್ತು. ನಮಗೆ ಏನೇನು ಸಾಮಗ್ರಿ ಬೇಕಾದ್ರೂ ಅಲ್ಲಿಯ ಕೆಲಸದವರು ಇದ್ರಲ್ಲ, ಕೃಷ್ಣಣ್ಣ ಅಂತ ಅವ್ರ ಹೆಸರು, ಮತ್ತೆ ಮಾದೇವಣ್ಣ ಅಂತ ಇಬ್ಬರು ಇದ್ದಿದ್ರು. ಅವ್ರ ಹತ್ರ ಅಲ್ಲಿ ನಿಂತು ಕೇಳಬೇಕಿತ್ತು, ಅಣ್ಣ ಇದೊಂದು ಕೊಡಿ ಅಂತ. ಒಂದು ದಿವಸ ಆ ಪಾತ್ರ ಸಿಕ್ಕಿ ಹೋಯ್ತು ನನಗೆ. ಒಂದು ಸಂತೋಷದ ಹೇಳ್ತೇನೆ ಸ್ವಾಮಿ, ನಿಮ್ಗೆ ಅಷ್ಟಿಷ್ಟಲ್ಲ ಅಂದ್ರೆ ಸತ್ಯ ಹೇಳ್ದೆ ನಾನು ನಿಮ್ಗೆ. ರಮೇಶ್ ಭಂಡಾರರು ದಿವಸ ಆಟಕ್ಕೆ ಬರೋದಲ್ಲ, ನನಗೆ ಅವ್ರ ಪಾತ್ರ ಮಾಡ್ಬೇಕು ಅಂತ ಆಸೆ. ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಿ ಮೇಳಕ್ಕೆ ಮಾತುಕತೆ, ಇಲ್ಲಿಂದ ಅಲ್ಲಿಗೆ ಅದಲ್ಲ ಮಾತುಕತೆ ಹೋದ್ದು. ಬರುವ ವರ್ಷಕ್ಕೆ ಬರ್ತೇನೆ ಅಂತ ಹೇಳಲಿಕ್ಕೆ ಹೋದದ್ದು, ಅಗ್ರಿಮೆಂಟ್ ಹೋಗಿ ಮಾತಾಡಿಕೊಂಡು ಬಂದೆ. ಕಮರ್ಷಿಯಲ್ ಮೇಳ ಮುಗೀತು, ಮತ್ತೆ ಪೆರಡೂರು ಮೇಳಕ್ಕೆ ಬಂದೆ. ಪೆರಡೂರು ಮೇಳಕ್ಕೆ ಬರುವಾಗ ನಾನು ಪ್ರಥಮ ಬರುವಾಗ ಪವಿತ್ರ ಪದ್ಮಿನಿ ಪ್ರಸಂಗ ಬಾಲಗೋಪಾಲ ಮಾಡ್ತಾ ಇದ್ದೆ. ಆವಾಗ ಒಂದು ರಮೇಶ್ ಭಂಡಾರಿ ಅವರ ಹಾಸ್ಯ ನೋಡಿ ನನಗೆ ಹೀಗೊಂದು ಮಾಡಿದ್ರೆ ಏನ್ ತಪ್ಪು ಅಂದ್ರೆ ಅವ್ರು ಕಂಡಾಗ ನಂಗೆ ಅಷ್ಟು ಖುಷಿ ಆಯ್ತು, ಉತ್ಸಾಹ ಬಂತು ನನಗೆ. ನಾನೊಬ್ಬ ಹಾಸ್ಯಗಾರ ಆಗ್ಬಾರ್ದು ಯಾಕೆ, ನೋಡುವ ಅಂತ ಒಂದು ಆಸಕ್ತಿ ಮೂಡಿತ್ತು ನನಗೆ ಅವ್ರು ಕಂಡಾಗ. ಅದು ಬಹಳ ಚುರುಕಿನ ಹಾಸ್ಯಗಾರ ಅವರು, ರಮೇಶ್ ಭಂಡಾರಿ ಅವರು ಬಹಳ ಚುರುಕಿನ ಹಾಸ್ಯಗಾರ. ಅಂದ್ರೆ ಅಷ್ಟೊತ್ತಿಗೆ ಒದಗುದಂತವ್ರು. ಹೌದು ಹೌದು ಹೌದು. ಅವ್ರ ವೇಷ ನೋಡ್ತಿದ್ದೆ ನಾನು. ಆವಾಗ ಕಿನ್ನಿಗೋಳಿ ಅವರು ಪ್ರಧಾನ ಹಾಸ್ಯಗಾರ, ರಮೇಶ್ ಭಂಡಾರಿ ಅವರು ಮುಖ್ಯ ಪ್ರಾಣ, ಒತ್ತ ಹಾಸ್ಯಗಾರರು ಇವರಾಗಿದ್ದು. ನಾನು ಬಾಲಗೋಪಾಲಕ್ಕೆ ಇದ್ದು. ಅವಾಗ ಅವ್ರಿಬ್ರ ಅವ್ರ ಹಾಸ್ಯ ಎಲ್ಲ ನೋಡ್ತಿದ್ದೆ. ಮತ್ತೆ ನನಗೆ ಆವಾಗ ಏನ ಕೇಳಿದ್ರೆ, ನಮ್ಮ ವೇಷ ಈಗ 11 ಗಂಟೆ ವೇಷ ಮುಗಿದ್ರು ಮಲಗುವ ಅಭ್ಯಾಸ ಇರಲಿಲ್ಲ ಆಗಿತ್ತು. ಬೆಳಗುವರೆ ನೋಡುವುದೇ ಆಟವನ್ನ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಈಗ ನಡೆದು ಹೋದ ಘಟನೆ ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ನೆನೆಸ್ಕೊಳ್ಳೇಬೇಕಂತೆ. ನಾನು ಒಳ್ಳೇದನ್ನೇ ನೆನೆಸ್ಕೊಳ್ತೇನೆ. ಈಗ ಅವಾಗ ನಮ್ಗೆ ಆಟ ನೋಡ್ಲಿಕ್ಕೆ ಸ್ಫೂರ್ತಿ ಯಾರು ಗೊತ್ತುಂಟ? ಧಾರೇಶ್ವರ್. ಆವಾಗ ಮಲಗಲಿಕ್ಕೆ ಬಿಡುದೇ ಇಲ್ಲ ಆಗಿತ್ತು, ಬಿಡುವುದೇ ಇಲ್ಲ. ಎಲ್ಲಿವರೆಗೆ ಕೇಳಿದ್ರೆ ಮಲಗಿದ್ರೆ ನಮ್ಮ ಗಣಪತಿ ಬಡಿಗೆ ಮಾತ್ರ ನೀರ್ ತಮ್ಗೆ ತರಿಸಿ ಅವ್ರ ತಂದು ನೀರ್ ಹಾಕ್ತಿದ್ರು ಮುಖಕ್ಕೆ. ನಾ ಇದನ್ನ ರಂಗಸ್ಥಳ ಹೇಳಿದ್ದೆ, ನಾನು ಇದನ್ನ ನೀರ್ ಹಾಕಿ ವ್ಯವಸ್ಥೆ ಇದ್ರು. ಎಂತಕನೇ ಬಂದದ್ ಮೇಳಕ್ಕೆ? ಇದಕ್ಕೆ ಬಂದದ್ದ? ಮನೆ ಜಾಗ ಇದೆ ನಿಮ್ಗೆ ಮಗುದಾದ್ರೆ ಆಟ ನೋಡಿ ಹೋಗಿ ಏನಂತ ಮಾಡ್ತಾರೆ ನೋಡಿ. ಅದು ಆವಾಗ ನಮಗೆ ಬಹಳ ಹಿಂಸೆ ಆಗ್ತೈತಿ. ಯಾಕಪ್ಪ ಇವರು ಹೋದ್ರಕ್ ಬಿಡ್ತಾರೆ, ಸಣ್ಣ ನಮ್ಮ ವಯಸ್ಸಲ್ವಾ, ನಿದ್ದೆ ಮಾಡೋ ಪ್ರಾಯವೇ ಆಗ. ಅದು ಇವ್ರು ಬಿಡುವುದಿಲ್ಲ, ನಮ್ಗೆ ಬಹಳ ಹಿಂಸೆ. ಯಾಕೆ ಉಪದ್ರ ಕೊಡ್ತಾರಪ್ಪ ಇವ್ರು ಹಾಗೆ ಹೀಗೆ ಅಂತ. ಆವಾಗ ಅದು ಅನ್ಸಿತ್ತು ನಮಗೆ, ಉಪದ್ರ ಅನ್ಸಿತ್ತು. ಆದ್ರೆ ಈಗ ಅನಿಸ್ತಾ ಉಂಟು ನೋಡಿ. ಆವಾಗ ಅವ್ರ ನಿದ್ದೆ ನಮ್ಮ ನಿದ್ದೆ ಮಾಡ್ಲಿಕ್ಕೆ ಬಿಡದೆ ಆಟ ನೋಡಿ ಅಂತ ಹೇಳಿದಕ್ಕಾಗಿ ಇವತ್ತು ಯಕ್ಷಗಾನದಲ್ಲಿ ನಾವು ಅನ್ನ ಊಟ ಮಾಡ್ತಾ ಇದ್ದೇವೆ. ಖಂಡಿತ. ಯಾಕಂದ್ರೆ ನಾವು ಕಲ್ತಿದ್ದು 4ನೇ ಕ್ಲಾಸ್. ನಮ್ಗೆ ವಿದ್ಯಾಭ್ಯಾಸ ನಾ ಹೇಳ್ತೇನೆ, ಸರಿಯಾಗಿ ನನ್ಗೆ ಇವತ್ತು ಸರಿ ಓದ್ಲಿಕ್ಕೆ ಬರುದಿಲ್ಲ, ಸರಿಯಾಗಿ ಬರೀಲಿಕ್ಕೆ ಬರುದಿಲ್ಲ ಅಲ್ಲ, ಹಾಗಲ್ಲ ಹೇಳಿದ್ ಆಯ್ತಾ. ಆದ್ರೂ ಇದು ಇಷ್ಟೆಲ್ಲ ಒಂದು ಬೆಳಿಲಿಕ್ಕೆ ಕಾರಣ ಏನು ಕೇಳಿದ್ರೆ ಅವಾಗ ಯಕ್ಷಗಾನ ಮತ್ ನಾವು ನೋಡಿದ್ದು, ಇನ್ನೊಬ್ಬ ಕಲಾವಿದ ಏನ್ ಮಾಡ್ತಾನೆ ಅಂತೇಳಿ ನೋಡಿದ್ದು ಪ್ರತಿಯೊಬ್ಬರು. ಹಾಗಾಗಿ ನನಗೀಗ ನಾನು ಪೆರಡೂರು ಮೇಳಕ್ಕೆ ಬಂದ ಪ್ರಸಂಗ ಪವಿತ್ರ ಪದ್ಮಿನಿ, ದೇವದಾಸ ಈಶ್ವರ ಮಂಗಲ್ ಅವರದ್ದು ಆ ಪ್ರಸಂಗ. ಅವಾಗ ಎಂತ ಸಟ್ಟು ಪೆರಡೂರು ಮೇಳದಲ್ಲಿ. ಹಳೆ ಜಲವಳ್ಳಿ ಅವರು, ಚಿಟ್ಟಾಣಿ ಅವರು ಆ ವರ್ಷ, ಚಿಟ್ಟಾಣಿ ಅವರು, ಗೋಪಾಲಾಚಾರ್ಯ ಅವರು, ಮೋಂದಾಶಾಣಿ ಅವರು, ಕಣ್ಣಿಮನಿ ಅವರು, ಹುಡುಗೋಡು ಚಂದ್ರಾಸ್ ಅವರು, ತುಮರಿ ಭಾಸ್ಕರ್ನವರು, ಆಲ್ಮನಿ ಪದ್ಮನಾಭ, ಕಡೆ ಕೋಟ ಮಹೇಶ, ತೊಂಬಟ್ಟು, ನಾನು ಎಂತ ರಾಮನಾಯರಿ ಅವರು, ಸುಜಲ ಜಯರಾಮ್ ಭಟ್ರು, ಆಯ್ತಾ ಕಿನ್ನಿಗೋಳಿ ಮತ್ತೆ ಬಂಡಾರ ಹಾಸ್ಯ, ಧಾರೇಶ್ವರ, ದುರ್ಗಾ ಪೂಟಿಗಾರರು, ಗಜಾನನ ದೇವಾಡಿಗರು, ಸುರೇಶ್ ಶೆಟ್ರು. ಅದು ಎಂತ ಸಟ್ಟು ಅಲ್ಲಿ ಹೆದರಲ್ಲ, ನಮಗೆ ಮೇಲ್ ಹೋಗ್ಲಿಕ್ಕೆ ಹೆದರಿಕೆ ಆಗ್ತಿತ್ತು ಅಂತ. ನಮ್ಮ ಪೆಟ್ಟಿಗೆಯಿಂದ ಮತ್ತೊಂದು ಪೆಟ್ಟಿಗೆ ಮೇಲೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತಿತ್ತು. ನಮಗೆ ಏನೇನು ಸಾಮಗ್ರಿ ಬೇಕಾದ್ರೂ ಅಲ್ಲಿಯ ಕೆಲಸದವರು ಇದ್ರಲ್ಲ, ಕೃಷ್ಣಣ್ಣ ಅಂತ ಅವ್ರ ಹೆಸರು, ಮತ್ತೆ ಮಾದೇವಣ್ಣ ಅಂತ ಇಬ್ಬರು ಇದ್ದಿದ್ರು. ಅವ್ರ ಹತ್ರ ಅಲ್ಲಿ ನಿಂತು ಕೇಳಬೇಕಿತ್ತು, ಅಣ್ಣ ಇದೊಂದು ಕೊಡಿ ಅಂತ. ನಾವು ಮೇಲೆ ಕೈ ಹೋಗ್ಲಿಕ್ಕಿಲ್ಲ, ಹೆದರಿಕೆ. ಈಗ ಯಾರು ಕೇಳಿದ್ರು ಕೈಯಕ್ಕೆ ಬರ್ತಾರೆ
ಅಲ್ಲ ಬೆಳವಣಿಗೆ ಹಾಗಾಗಿದೆ. ಹೌದು ಬೆಳವಣಿಗೆ ಹೌದು. ಅವಾಗಷ್ಟು ಹೆದರಿಕೆ ಇತ್ತು ಅಂತ. ಆ ಕಾಲದಲ್ಲಿ ಇದು ಅವ ಬಾಲಗೋಪಾಲ್ ಮಾಡೋ ಹೊತ್ತಿಗೆ ನಾನು ಇವರನ್ನ ಹಾಸ್ಯ ನೋಡ್ತಾ ನೋಡ್ತಾ ಒಂದು ಮದುವೆ ಸೀನ್ ಇತ್ತು ಅದ್ರಲ್ಲಿ. ರಮೇಶ್ ಭಂಡಾರಿ ಅವರ ಪುರೋಹಿತ. ಅವಾಗ ಈ ಮಂಜು ಕುಲಾಲ್ ಅಂತ ಹೇಳಿದ್ನಲ್ಲ ಕಮಲಶಿಲೆ, ಅವರು ಉದ್ಯಮದಲ್ಲಿ ಇದ್ರು. ಅವಾಗ ಅವರು ಹೆಣ್ಣು ವೇಷ ಮಾಡ್ತಿದ್ರು, ಪಿಟಿಸಿ ವೇಷ ಮಾಡ್ತಿದ್ರು. ಅವ್ರು ಒಂದು ಬ್ರಾಹ್ಮಣತಿ ಆಯ್ತು. ಕಡೆ ನನ್ನ ಹತ್ರ ಒಂದು ಮಾಡ್ಕೊಂಡು ಬಾ ಮಾರಾಯ ಅಂದ್ರು. ನನಗೆ ಸ್ವಲ್ಪ ಅದಕ್ಕೆ ನಮ್ಗೆ ಸಪೋರ್ಟ್ ಕೊಟ್ಟಂಗ ಆಯ್ತು. ನಾ ಕಾಯ್ತಾ ಇದ್ದೆ ಅಂತ ಸಿಗ್ಲಿ ಅಂತ ಹೇಳಿ ಮಾಡ್ಕೊಂಡು ಹೋದೆ. ಸ್ವಲ್ಪ ಈ ಕಾಶಿ ಮಣಿ ಮಾಡಿದೆ, ಹೀಗೆಲ್ಲ ವಾರಿ ಮಾಡ್ಕೊಂಡು ಸ್ವಲ್ಪ ಇದೆಲ್ಲ ಮಾಡಿದ್ದೆ. ಅದು ಒಂಥರ ಗಮ್ಮತ್ ಆಗ್ತಾ ಹೋಯ್ತು. ಅದು ಎಲ್ಲಿವರೆಗೆ ಗಮ್ಮತ್ ಆಯ್ತು ಕೇಳಿದ್ರೆ, ಆ ಪ್ರಸಂಗದಲ್ಲಿ 1 ಗಂಟೆಗೆ ಆ ಸೀನ್, ಒಂದು ಕಾಲ್ ಗಂಟೆಗೆ ಆ ಸೀನ್ ಆಗೋದು, 1/4 ಗಂಟೆ 20 ನಿಮಿಷ ಮದುವೆ ಸೀನ್ ಅಂತ ಹೇಳಿದ್ರೆ, 1/4ರಿಂದ 1 ತಾಸು ಬರೀ ಮದುವೆ ಸೀನ್. ಅಷ್ಟು ಗಮ್ಮತ್ ಆಗ್ತಿತ್ತು. ಅಷ್ಟು ಮುಂದುವರಿಸಿ ಬಿಟ್ರದನ್ನ. ಅಷ್ಟು ನಂದೊಂದು ಮನೆ ಮಾಡ್ಕೊಂಡು ಮಾಡೋದು. ಆ ಮಂಜು ಕುಲಾಲ್ ಬ್ರಾಹ್ಮಣತೆ ಮಾಡ್ಕೊಂಡು ಹೀಗೆ 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 ಮಾಡೋದು. ಅದು ನಮ್ದು 8ರಿಂದ ಮುಗಿಯೋ ತನಕ ನಿಲ್ಲಿಸುದಿಲ್ಲ ನಾವಿಬ್ರು. ನಂದು ಹೀಗೆ, ಅವನದ್ದು ಹೀಗೆ. ಆ ಸೀನ್ ಮುಗಿಯೋರಿಗೆ ಹಾಗೆ ಇರ್ತಿತ್ತು. ಇದು ಅವಾಗ ಗೋಪಾಲಾಚಾರ್ಯರು, ಕಣ್ಣಿ ಮನೆಯವರೆಲ್ಲ ಒಟ್ಟಿತ್ತು, ಕುಮಾರಿ ಭಾಸ್ಕರಣ್ಣ ಎಲ್ಲ ಒಟ್ಟಿತ್ತು ಅವಾಗ. ಅದು ಆ ಸೀನ್ ಅಷ್ಟು ಚಂದ ಆಯ್ತು. ಹಾಗೆ ಮತ್ತೆ ಆವಾಗ ಅಲ್ಲಿದ್ದ ಕಲಾವಿದರೆಲ್ಲ ಅವರು ನನಗೆ ಸಪೋರ್ಟ್ ಕೊಟ್ರು ಹಾಸ್ಯ ಮಾಡೋ ಬಗ್ಗೆ. ಹಾಗೆ ಏನಾಯ್ತು, ರಮೇಶ್ ಭಂಡಾರಿ ಅವರದ್ದು ಬ್ರಾಹ್ಮಣ ಮಾಡಿ, ಒಂದು ಸ್ಮಶಾನವಾಸಿ ಮಾಡಿ, ಮತ್ತೆ ಲಕಾರ ಅಂತ 3 ಪಾತ್ರ ಮಾಡ್ತಾ ಇದ್ರು. ಬ್ರಾಹ್ಮಣ ಮಾಡಿ, ಸ್ಮಶಾನವಾಸಿ ಮಾಡಿ, ಲಕಾರ ಮಾಡ್ಲಿಕ್ಕೆ ಲಕಾರ ವೇಷ ಹೋಗ್ಲಿಕ್ಕೆ ತಡ ಆಗ್ತದೆ, ಟೈಮ್ ಇಲ್ಲ, ಗಡ್ಬಿಡಿ ಆಗ್ತದೆ ಅವ್ರಿಗೆ ಆ ವೇಷ ಮಾಡ್ಕೊಂಡು ಹೋಗ್ಲಿಕ್ಕೆ. ನನ್ಗೆ ಗಡ್ಬಿಡಿ ಆಗ್ತದೆ ಮಾರ್ರೆ, ಎಂತ ಮಾಡುದು. ಜಯರಾಮ್ ಇವ್ರದ್ದು ಕಿನ್ನಿಗೋಳಿ ಅವರದ್ದು ಬೇರೆ ಸಾಹೇಬನ ಪಾತ್ರ ಇತ್ತು, ಅವ್ರಿಗೆ ಮಾಡ್ಲಿಕ್ಕೆ ಆಗೋದು ಇಲ್ಲ. ಆವಾಗ ನನಗೆ ಇನ್ನೂ ನೆನಪುಂಟು, ಯಾರಿಗೆ ಹಾಕುದು ಅಂತ ಆಲೋಚನೆ ಮಾಡೋ ಚಿಟ್ಟಾಣಿಯವರು ಚೌಕಲ್ ಕೂತ್ಕೊಂಡು ಹೇಳಿದ್ವು ಒಂದ್ ಮಾತು ಧಾರೇಶ್ವರಲ್ಲಿ. ಹೀಗೆ ಹೇಳಿದ್ ನಾನು ನೋಡಿದ್ದು, ಅವ್ರು ಬಿಡಿಸಿರುದಲ್ಲ ಅವಾಗ, ಏ ಧಾರೇಶ್ವರ, ಆ ಸ್ಮಶಾನವಾಸಿ ಇತ್ತಲ್ಲ ನಮ್ಮ ಮೊಯ್ಲಿ ನಂಗೆ ಮೊಯ್ಲಿ ಅಂತ ಮೊಯ್ಲಿ ಅವನಿಗೆ ಹಾಕೋ, ಚಲೋ ಮಾಡ್ತಾ, ಇದೇ ಶೈಲಿ ಎಲ್ಲ ಹೇಳಿದ್ರು ಪೂಜ್ಯರು. ಪ್ರಶ್ನೆ ಇಲ್ಲ. ಧಾರೇಶ್ವರ ಹೌದ ಮರ್ರ ಮಾಡದ್ನ ಆಕೆ ಕಾರಣ ಏನಂದ್ರು, ನೋಡ್ಕೊಂಡಿದ್ದೆ ನಾನು, ಭಂಡಾರಿ ಅವ್ರದ್ದು ನೋಡ್ಕೊಂಡಿದ್ದೆ. ಅವಾಗ ಏನಾಯ್ತು, ಅದನ್ನ ಒಂದ್ ಹಂತದಲ್ಲಿ ಪಾಸ್ ಮಾಡಿದೆ. ರಮೇಶ್ ಭಂಡಾರಿ ಅಷ್ಟು ಒಳ್ಳೇದ್ ಮಾಡ್ಲಿಕ್ಕೆ ಮಾತ್ರ ಆಗುದಿಲ್ಲ, ಇವತ್ತಿಗೂ ಆಗುದಿಲ್ಲ, ನಾನು ಹೇಳುದೇ ಇಲ್ಲ. ಒಂದ್ ಹಂತದಲ್ಲಿ ಪಾಸ್ ಮಾಡಿದೆ. ಅದು ಅವ್ರಿಗೆಲ್ಲ ಖುಷಿ ಆಯ್ತು. ನಾನು ಹೇಳಿಲ್ವ ಮಾರ ಯಾವ ಮಾಡ್ತಾ ಅಂತ ಹೇಳಿ. ಅವನಿಗೆ ಹಾಸ್ಯ ಛಾಯೆ ಉಂಟು, ಆ ವೇಷ ಕಾಯಂ ಅವನೇ ಮಾಡ್ಲಿ. ಅದ್ರ ಮೇಲೆ ಆ ವೇಷ ನನ್ನದ್ದೇ ನನಗೆ ಸಿಕ್ತು, ಬೇಕಾ ಸಿಕ್ತು. ಹಾಗೆ ಒಂದು ದಿವಸ ಏನಾಯ್ತು, ರಮೇಶ್ ಭಂಡಾರಿ ಅವರು ರಜೆ. ರಮೇಶ್ ಭಂಡಾರಿ ಅವರು ಕಿನ್ನಿಗಳು ರಜೆ ಆದಾಗ, ಯಾರ ರಜೆ ಆದ್ರೂ ಸಹ ಅವರ ವೇಷವನ್ನು ಮಾಡುದು ಕೋಟ ಮಹೇಶ್ ಕುಮಾರ್. ಬಹಳ ಬುದ್ಧಿವಂತ, ಯಾವ ಪಾತ್ರ ಮಾಡ್ತಿದ್ದ ಮನುಷ್ಯ. ತೀರಿ ಹೋದ್ರು ಅವರು ಸಹ. ಅವತ್ತೇನೋ ಅವರು ರಜೆ ಹಾಕಿದ್ರ ಅಂತ ಮಹೇಶ್ ಅವರು. ಅವಾಗ ಭಂಡಾರ ಪಾತ್ರ ಮಾಡೋದು. ಹೌದು, ಕಿನ್ನಿಗಳು ಬ್ರಾಹ್ಮಣ ಮಾಡಿದ್ರೆ ಅವತ್ತು. ಸ್ಮಶಾನವಾಸ ನಾನು ಮಾಡಿದ್ದೆ. ಜಲವಳ್ಳಿ ಒಟ್ಟಿಗೆ ಹೋಗ್ಬೇಕು, ಕಥಾನಾಯಕ ಒಟ್ಟಿಗೆ ಒಬ್ಬ ಸಕ ಲಕಾರ ಅಂತ, ಒಳ್ಳೆ ಪಾತ್ರ ಅದು. ಈ ವರ್ಷ ತುಂಬಾ ಪ್ರಸಂಗ ಆಗಿದೆ ನಮ್ಮಲ್ಲಿ. ಒಂದು ದಿವಸ ಆ ಪಾತ್ರ ಸಿಕ್ಕಿ ಹೋಯ್ತು ನನಗೆ. ಒಂದು ಸಂತೋಷ ಆದ ಹೇಳ್ತೇನೆ ಸ್ವಾಮಿ, ನಿಮ್ಗೆ ಅಷ್ಟು ಇಷ್ಟ ಅಲ್ಲ ಅಂದ್ರೆ ಸತ್ಯ ಹೇಳ್ದೆ ನಾನು ನಿಮ್ಗೆ. ರಮೇಶ್ ಭಂಡಾರರು ದಿವಸ ಆಟಕ್ಕೆ ಬರೋದಲ್ಲ, ನನಗೆ ಅವ್ರ ಪಾತ್ರ ಮಾಡ್ಬೇಕು ಅಂತ ಆಸೆ. ಒಳಗಿಂದೊಳಗೆ ದೇವರಲ್ಲಿ ಹೇಳ್ಕೊಳ್ಳೋದು, ಅವ್ರಿಗೆ ಒಂದ್ ರಜೆ ಮಾಡ್ಲಿ ಅವ್ರು. ಅದ ಕಾರಣ ಅವ್ರು ರಜೆ ಮಾಡಿ ಅವ್ರಿಗೆ ಹುಷಾರಿಲ್ಲದೆ ಮಲಗಬೇಕು ಅಂತಲ್ಲ, ನನಗ್ ವೇಷ ಸಿಗ್ಲಿ ಅಂತ ಸ್ವಾರ್ಥ ಅಂತ. ಒಂದು ರಜೆ ಸಿಕ್ಕಿತ್ತು ಮಾಡಿದ್ರೆ ನಂಗೆ ಆ ವೇಷ ಸಿಕ್ಕಿತ್ತು. ನಾನು ನೋಡ್ಕೊಂಡಿದ್ರಿಂದ ಆ ವೇಷವನ್ನು ಪಾಸ್ ಮಾಡಿದೆ, ಒಂದು ಹಂತದಲ್ಲಿ ಪಾಸ್ ಮಾಡಿದೆ. ಖಂಡಿತ. ಅಲ್ಲಿಂದ ಮತ್ತೆ ನಾನು ತಿರುಗಿ ನೋಡ್ಲಿಲ್ಲ. ಸಣ್ಣ ಪುಟ್ಟ ಹಾಸ್ಯವನ್ನು ಮಾಡ್ತಾ ಮುಂದುವರೆದೆ. ಅಮೃತೇಶ್ವರಿ ಮೇಳದಲ್ಲಿ 1 ವರ್ಷ ಇದ್ದೆ ನಾನು. ಅಲ್ಲಿ 1 ವರ್ಷ ಒತ್ತಾಸೆಕ್ಕೆ 1 ವರ್ಷ ಒತ್ತಾಸೆಕ್ಕೆ ಒಂದು. ಆವಾಗ ಬಯಲಾಟ ಮೇಳ ಇಲ್ಲ. ಆವಾಗ ಅವರು ಬೇಳೂರು ಕರುಣಕ ಶೆಟ್ಟಿ ಅವರು ಅಂತ ಯಜಮಾನ್ರು. ಆವಾಗ 1 ವರ್ಷ ಇದ್ದೆ. ಅವಾಗ ನಿಮ್ಮ ಮಡಮಕ್ಕೆ ಜಯರಾಮ್ ಶೆಟ್ರು ಅಂತ ಮೇನ್ ಹಾಸ್ಯಗಾರರಾಗಿದ್ದರು. ಅವ್ರ ಜೊತೆಯಲ್ಲಿ 1 ವರ್ಷ ಒಂದು ಒತ್ತಾಸೆ ಮಾಡಿ ಮತ್ತೆ ಬೇಳೂರು ಮೇಳಕ್ಕೆ ಬಂದ್ಮೇಲೆ ನನಗೆಲ್ಲ ಹಾಸ್ಯಗಾರರು ಸಿಕ್ಕಿದ್ದಾರೆ. ಅವರ ಜೊತೆ ಎಲ್ಲ ದೊಡ್ಡ ಕಲಾವಿದರು ಎಲ್ಲರೂ ಸಿಕ್ಕಿದ್ದಾರೆ. ಚೆನ್ನಪ್ಪ ಶೆಟ್ರ ಆಗ್ಲಿ,
ಒಳ್ಳೊಳ್ಳೆ ಕಲಾವಿದ ಸಾಧಾರಣ ಪೆರಡು ಮೇಲೆ ಯಾರೆಲ್ಲ ಬಂದು ನಗರ ಜಗನ್ನಾಥ್ ಶೆಟ್ಟಿ ಅವರೊಟ್ಟಿಗೆ ಪಾತ್ರ ಮಾಡಿದ್ದೆ ಬಿಟ್ರೆ ಮೇಳದಲ್ಲಿ ಒಡನಾಟ ಇಲ್ಲ. ಒಂದೆರಡು ವೇಷ ಮಾಡಿದ್ದೆ. ಕರಡೂರು ಮೇಳ ನೆಕ್ಸ್ಟ್ ಎಪಿಸೋಡ್ ಮಾತಾಡೋಣ. ನಿಮ್ಮ ಬಾಲ್ಯ ಆಯ್ತು, ನಿಮ್ಮ ಮೇಳ ಆಯ್ತು, ಕಮಲಶಿಲೆ ಮೇಳ ಆಯ್ತು, ಹಾಗೆ ಅಮೃತೇಶ್ವರಿ ಒಂದರ್ಸಿದ್ರಿ. ಇದ್ರ ಬಗ್ಗೆ ಎಲ್ಲ ವಿವರವಾಗಿ ಮಾತಾಡಿದ್ರಿ. ಮತ್ತೆ ನಿಮ್ಮ ತಂದೆ ತಾಯಿಯವರ ಬಗ್ಗೆ, ಸಹೋದರ ಸಹೋದರಿಯರ ಬಗ್ಗೆ ಕೂಡ ಬಹಳಷ್ಟು ಮಾತಾಡಿದ್ರಿ. ನಿಮಗೆ ಆವಾಗ ನಮ್ಮ ತಂದೆ ತಾಯಿಗಳಿಗಾಗಲಿ ನಮ್ಮ ಅಣ್ಣಂದ ತಮ್ಮಂದರಿಗಾಗಲಿ ಮೊದಲು ಸಣ್ಣವ್ರು ಬಿಡಿ, ಅಣ್ಣಂದರಿಗೆಲ್ಲ ಅಂದ್ರೆ ಅವ್ರು ಎಂತಕ್ಕೆ ಮೇಳಕ್ ಹೋಗುದು ಬೇಡ ಅಂತ ಹೇಳಿದಕ್ಕೆ ಕೇಳಿದ್ರೆ, ಒಂದು ವಿದ್ಯಾಭ್ಯಾಸ ಇಲ್ಲದೆ ನೀ ಮೇಳಕ್ ಹೋದ್ರೆ ಏನ್ ಮಾಡ್ತೀಯಪ್ಪ ಅಂತ ಅದ್ರ ಬಗ್ಗೆ ಚಿಂತೆ ಇತ್ತು ಅವರಿಗೆ. ಆದ್ರೆ ಇವತ್ತು ಅಷ್ಟೇ ಸಂತೋಷ ಪಡ್ತಾ ಇದ್ದಾರೆ. ಅಂದ್ರೆ ಈ ಮಟ್ಟಕ್ಕೆ ನಾನು ಬರ್ತೇ ಅಂತಲ್ಲ ಅವ್ರ ಕನಸಲ್ಲೂ ಎಣಿಸ್ತಿಲ್ಲ, ಅವ್ರಂತ ನಾನೇ ಎಣಿಸ್ತಿಲ್ಲ. ಇದು ನಮ್ಮ ಹಿರಿಯರು ಮಾಡಿದ ಪುಣ್ಯವೋ ನಿಮ್ಮ ಶ್ರಮ ಇರ್ಬೋದು. ಶ್ರಮ ಶ್ರಮ ಬೇಕೇ. ಈಗ ಮನೇಲಿ ಕೂತ್ಕೊಂಡು ದೇವ್ರ ಹತ್ರ ಕೊಡು ಅಂತ ಹೇಳಿದ್ರು ಕೊಡುದಿಲ್ಲ. ನಾವು ಕೆಲಸಕ್ಕೆ ಹೋದ್ರೆ ಮಾತ್ರ ದೇವ್ರು ಕೊಡ್ತಾರೆ. ಮನುಷ್ಯ ಪ್ರಯತ್ನ ಮಾಡಿದ್ರೆ ಮಾತ್ರ ದೈವ ಅನುಗ್ರಹ, ದೇವರ ಅನುಗ್ರಹ ಆಗ್ತದೆ. ಮನೇಲಿ ಕೂತ್ಕೊಂಡು ಕೊಡುವಂತ ದೇವ್ರು ಕೊಡ್ತಾನ? ಎಲ್ಲಿ ಕೊಡ್ತಾರೆ? ಇಷ್ಟು ವರ್ಷದ ನಿಮ್ಮ ಶ್ರಮ ಹಂತಕ್ಕೆ ತಂದು ನಿಲ್ಸಿದೀನಿ. ಖಂಡಿತ ಜನಪ್ರಿಯ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ನೀವು ಬಂದ್ರೆ ನಮ್ಗೆ ನಾನು ನಿಮ್ಮ ಎದುರಿಂದ ಹೇಳುದಲ್ಲ, ನಾವು ಬರ್ತಾ ಕಾರ್ಲ್ ಅದನ್ನೇ ಮಾತಾಡ್ತಾ ಬಂದ್ವಿ. ಅವರು ಕೂಡ ಶಾಸ್ತ್ರಿಗಳು ಅದನ್ನೇ ಹೇಳಿದ್ರು. ಅವ್ರು ನೋಡಿದ್ರೆ ಖುಷಿ ಆಗುತ್ತೆ. ನೀವು ಆಸೆ ಮಾಡ್ತಿರುವಾಗ ನಿಮ್ಮನ್ನ ಅಷ್ಟು ಹೊತ್ತು ಕಾಲ ನೀವು ಎಷ್ಟು ಹೊರಗೆ ಹೋಗೋರನ್ನ ನಾವು ನೋಡ್ಬೇಕು. ನನಗೆ ಪ್ಲಸ್ ಪಾಯಿಂಟ್ ಬಾಡಿ ಲ್ಯಾಂಗ್ವೇಜ್. ಹೌದು, ಅಂದ್ರೆ ನಮ್ಗೆ ದೇವ್ರು ಕೊಟ್ಟು ವರ ಇದು ಒಂದೇ ಗಟ್ಟೆ ಕೇಳಿದ್ರೆ ದೇವ್ರು ಕೊಟ್ಟು ವರ ನಮ್ಮ ಆಂಗಿಕ ಅಭಿನಯ ಮತ್ತೆ ನಮ್ದು ಬಂಡವಾಳ ಅಂತ ಬಂಡವಾಳ ಕಲಾವಿದಲ್ಲ. ಮತ್ತೆ ನಮ್ಮ ಭಾಷೆ ನೀವು ಮಾತಾಡ್ತೀರಿ, ಅದು ನಮ್ಮ ಖುಷಿ. ಕುಂದಾಪುರ ಭಾಷೆ ಮಾತಾಡ್ತಾರಲ್ಲ, ಅದೆರಡು ಉಂಟು. ಅಲ್ಲ ಅದು ಅದೇ ಕಾರಣ ಏನು ಕೇಳಿದ್ರೆ, ಆವಾಗ ಅಂತಂತ ಒಳ್ಳೊಳ್ಳೆ ಕಲಾವಿದರ ಒಡನಾಟ ಇರುವುದ್ರಿಂದ ಆ ಸಮಯ ಸಂದರ್ಭ ಎಷ್ಟೊತ್ತಿಗೆ ಎಷ್ಟು ಮಾತಾಡ್ಬೇಕು ಅಷ್ಟೇ, ಹೆಚ್ಚು ಹೋಗ್ಬಾರದು. ಪೌರಾಣಿಕ ಪ್ರಸಂಗ ಆಗಲಿ ಹೊಸ ಪ್ರಸಂಗ ಆಗಲಿ ಎಷ್ಟು ಬೇಕು ಅಷ್ಟು ಇರ್ತದೆ ಅಂತ ವ್ಯವಸ್ಥೆ ಇರ್ತದೆ. ಆ ವ್ಯವಸ್ಥೆ ಬಿಟ್ಟು ಆಚೆ ಹೋಗ್ಬಾರ್ದು ಅಂತ ಅವ್ರು ಹೇಳಿಕೊಟ್ಟಿದ್ರು ನಮ್ಗೆ ಅವರು. ಹಾಗೆ ನಮ್ಗದು ಅನುಕೂಲ ಆಯ್ತು ಇವತ್ತು ಅಂತ. ನಿಮ್ಗೊಂದು ಚೌಕಟ್ಟು ಹಾಕಿ ಕೊಟ್ಟಿದ್ರು, ಈ ತರ ಮಾಡ್ಬೇಕು ಅಂತ. ಹಿರಿಯರ ಒಂದು ಹಿರಿಯರೊಂದಿಗೆ ಸೇರಿದ್ರು. ಮತ್ತೆ ಅವಾಗ ಏನು ಕೇಳಿದ್ರೆ, ಕಲಾವಿದರ ಜೊತೆಯಲ್ಲಿ ಮೇಳದ ಯಜಮಾನರು ಸಹ ಸಹಕಾರ ಕೊಡ್ಬೇಕಲ್ಲ. ನನಗೆ ಅದು ನಂಗೆ ಪ್ಲಸ್ ಪಾಯಿಂಟ್. ಕರಡೂರು ಮೇಳದ ನನ್ನ ಯಜಮಾನರು ವೈ ಕರುಣಾಕ ಶೆಟ್ಟಿ ಅವರು, ಅವರು ನನಗೆ ಬೆನ್ನು ತಟ್ಟಿ ಉಬ್ಬಿಸ್ತಾ ಇದ್ರು. ಹೆದರ್ಬೇಡ ನೀನು ಮಾಡು ಅಂತ ಹೇಳಿ. ಅವರ ಸಂಪೂರ್ಣ ಸಹಕಾರ, ಸಪೋರ್ಟ್, ಆಶೀರ್ವಾದ ಸಿಕ್ಕಿದ್ರಿಂದ ಇವತ್ತು ನಾನು ಕರಡೂರು ಮೇಳದಲ್ಲಿ ಪ್ರಧಾನ ಹಾಸ್ಯಗಾರನಾಗಿ ಇರ್ಲಿಕ್ಕೆ ಸಾಧ್ಯತೆ. ಹಿರಿಯ ಕಲಾವಿದರ ಆಶೀರ್ವಾದ, ಸಹಕಾರ, ಯಜಮಾನರ ಸಪೋರ್ಟ್, ಆಶೀರ್ವಾದ ಎಲ್ಲವೂ ಇರ್ಲಿಕ್ಕೆ ಕಾರಣ ಆಯ್ತು. ಮತ್ತೆ ಅಲ್ಲಿ ಕುಂತ ಅನಂತ ಪದ್ಮನಾಭನ ಪೂರ್ಣ ಅನುಗ್ರಹ. ಮುಂದಿನ ಎಪಿಸೋಡ್ ಇದೆ. ಎಪಿಸೋಡ್ ಅಲ್ಲಿ ನಿಮ್ಮ ಕರಡೂರು ಬಗ್ಗೆ ಬಹಳಷ್ಟು ಮಾತಾಡ್ಲಿಕ್ಕಿದೆ. ನೀವು ಇರುವಾಗ ಏನೆಲ್ಲ ಆಯ್ತು, ಯಾವ್ಯಾವ ಪಾತ್ರ ಮಾಡಿದ್ರಿ, ಯಾವ ಪ್ರಸಂಗ, ಅದ್ರ ಬಗ್ಗೆ. ಮತ್ತೆ ನಿಮ್ಮ ಬಹಳ ಪಯಣ ಇದೆ. ಚಂದ್ರಹಾಸ ಚಿತ್ರದಲ್ಲಿ ಕೂಡ ತಾವು ಮಾಡಿದ್ರಿ ಬಹಳಷ್ಟು. ಮತ್ತೆ ಅತಿಥಿ ಕಲಾವಿದರಾಗಿ ಹಲವಾರು ಕಡೆ ಹೋಗ್ತೀರಿ. ಇದರ ಬಗ್ಗೆ ಕೂಡ ಮುಂದಿನ ಎಪಿಸೋಡ್ ಗಳಲ್ಲಿ ಮಾತಾಡೋಣ ಸರ್. ಈ ಎಪಿಸೋಡ್ ಇಲ್ಲಿ ಮುಗಿಸೋಣ. ನಿಮಗೆ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ಚಾನಲ್ ಪರವಾಗಿ ಪ್ರೀತಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಅವರ ಬಾಲ್ಯ ಜೀವನ. ಅದೇ ರೀತಿ ಕಮಲಶಿಲೆ ಮೇಳದ ಪಯಣ, ಅದೇ ರೀತಿ ಅಮೃತೇಶ್ವರಿ ಮೇಳದಲ್ಲಿ ಕೂಡ ಇದ್ರು. ಹಾಗೆ ಅವರು ಹಾಸ್ಯಗಾರ ಆದದ್ದು ಹೇಗೆ, ಅವರಿಗೆ ಒಂದು ಹಾಸ್ಯ ಮಾಡ್ಬೇಕನ್ನುವಂತ ಒಂದು ಪ್ರೇರಣೆ ನೀಡಿದಂತ ಕಲಾವಿದರು ಯಾರು ಎಲ್ಲವನ್ನು ಅವರು ತಿಳಿಸಿದ್ದಾರೆ. ಹಾಗೆ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಅವರ ಮುಂದಿನ ಸಾಧನೆ ಬಗ್ಗೆ ನಿಮ್ಗೆ ತಿಳಿಸ್ಲಿಕ್ಕಿದ್ದೇವೆ. ನೋಡ್ತಾ ಇರಿ ಭಾವಸ್ಪಂದನ. ನಮಸ್ಕಾರ.